ಕೋಳಿ ಗೊಬ್ಬರ ಯಾವತ್ತೂ ತುಂಬ ಖಾರ. ದಿನದ 24 ಗಂಟೆಯೂ ನಿಮಗೆ ಒಂದೇ ರೀತಿಯಾದ ಗ್ಯಾಸ್ ಬರ್ತದೆ. ಒಂದು ವಸ್ತುವಿನಿಂದ ಎರಡು ಉಪಯೋಗ ಆಯಿತು. ನಮಗೆ ಮನೆಗೆ ಬೇಕಾಗುವಂಥ ಗ್ಯಾಸದ್ದು ಸಿಕ್ಕಿತು, ಆಮೇಲೆ ಗೊಬ್ಬರವು ಆಮೇಲೆ ಸೇಲಿಗೆ ಬರ್ತದೆ. ಇಲ್ಲಿ ಕೋಳಿ ಗೊಬ್ಬರ ಉಮಿಯನ್ನೆಲ್ಲ ಏನು ಅಂತ ಹೇಳಿದರೆ, ಒಮ್ಮೆ ಕೋಳಿ ಹೋದ ನಂತರ ಕೋಳಿ ಗೊಬ್ಬರವನ್ನು ನಾವು ನಾರ್ಮಲಾಗಿ ಕೊಡೋದು ಜನರಿಗೆ. ಒಂದೊಂದು ಗೋಣಿಗೆ ಇಷ್ಟು ಅಂತೇಳಿ ನಾವು ಕೊಡ್ತೇವೆ. ನಾನು ಶುರು ಮಾಡುವಾಗ ಏನು ಅಂತ ಹೇಳಿದರೆ 2.5 ರೂಪಾಯಿ ಇತ್ತು ಕೆ ಜಿಗೆ. ಒಂದು ಉಮಿ 1 ಕೆ ಜಿಗೆ 2.5 ರೂಪಾಯಿಗೆ ನಮಗೆ ಇಲ್ಲಿಂದ ಮಿಲ್ಲಿನಿಂದ ಸಿಗ್ತಾಯಿತ್ತು. ಇವಾಗ ಅದರ ರೇಟು 8.5 ರೂಪಾಯಿ ಆಗಿದೆ. ನಮಗೆ ಇಲ್ಲಿ ಫಾರ್ಮಿಗೆ ಬಂದು ಬೀಳುವಾಗ ಅದು ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಆಗಿ 9.5 ರೂಪಾಯಿ ಆಗ್ತದೆ. ಅದೇ ರೀತಿಯಲ್ಲಿ ನಮಗೇನು ಅಂತ ಹೇಳಿದರೆ ಗೊಬ್ಬರಕ್ಕೆ ಬೇಡಿಕೆ ಆ ರೀತಿಯಲ್ಲಿ ಜಾಸ್ತಿ ಆಗಲಿಲ್ಲ. ಹಾಗಾಗಿ ಗೊಬ್ಬರವನ್ನು ಏನು ಮಾಡ್ಬೋದು, ಅದಕ್ಕಿಂತ ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಯಾವ ಥರ ತಗೊಳ್ಬೋದು ಅಂತೇಳಿ ಯೋಚನೆ ಮಾಡಿ ಒಂದು ಗೊಬ್ಬರದ ಒಂದು ಸಂಸ್ಕರಣಾ ಕೇಂದ್ರ, ಅದರಿಂದ ಗ್ಯಾಸ್ ತೆಗೆಯುವಂಥದ್ದು ರೆಡಿ ಮಾಡಿದೆ. ಈ ಟ್ಯಾಂಕಲ್ಲಿ ಈ ಥರ ಅಡಿಯಲ್ಲಿ ಸ್ಲೋಪ್ ಇರ್ತದೆ. ಇದಕ್ಕೆ ಒಂದು ಪ್ಲ್ಯಾಟ್ಫಾರ್ಮಿನ ಹಾಗೆ ರೆಡಿ ಮಾಡ್ತೇವೆ. ಆಚೆ ಸೈಡಲ್ಲಿ ಇದೆ ಅದು. ಸೊ ಅಲ್ಲಿಂದ ಹೋಲ್ ಇದೆ. ಹೋಲ್ನಿಂದ ಸೀದಾ ಅಲ್ಲಿ ಗ್ಯಾಸ್ ಚೇಂಬರಿಗೆ ಇದರಲ್ಲಿ ಗೊಬ್ಬರ ಹಾಕಿದಾಗ ಗೊಬ್ಬರದ ಮೇಲೆ ನೀರನ್ನು ಚಿಮುಕಿಸ್ತಾ ಇರ್ತೇವೆ ನಾವು ಪ್ರತಿ ದಿವಸ. ಆ ನೀರು ಸೀದಾ ಅಲ್ಲಿ ಗ್ಯಾಸ್ ಚೇಂಬರಿಗೆ ಹೋಗ್ತದೆ. ಗ್ಯಾಸ್ ಚೇಂಬರಿಗೆ ಹೋಗಿ ಅಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತದೆ ಆ ನೀರಿನಿಂದಾಗಿ. ಇನಿಷಿಯಲಿ ಅದಕ್ಕೆ ಏನು ಅಂತ ಹೇಳಿದರೆ ಸ್ವಲ್ಪ ಸೆಗಣಿಯನ್ನು ಹಾಕಬೇಕಾಗ್ತದೆ ಫಸ್ಟಿಗೆ ಆಗುವಾಗ, ಸೆಗಣಿ ಮತ್ತು ನೀರು. ಆಮೇಲೆ ಈ ನೀರು ಅದಕ್ಕೆ ಹೋದಾಗ ಏನು ಅಂತ ಹೇಳಿದರೆ ಅದಕ್ಕಿಂತ ಉತ್ಕೃಷ್ಟವಾದ ನಿಮಗೆ ಸೆಗಣಿಯಿಂದ ಬರುವಂಥ ಇದು ಗ್ಯಾಸಿಗಿಂತ ಇದರಲ್ಲಿ ಜಾಸ್ತಿ ಉತ್ಕೃಷ್ಟವಾಗಿರ್ತದೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ದಿನದ 24 ಗಂಟೆಯೂ ನಿಮಗೆ ಒಂದೇ ರೀತಿಯಾದ ಗ್ಯಾಸ್ ಬರ್ತದೆ. ಯಾಕೆ ಹೇಳಿದರೆ ಇದು ತುಂಬ ಖಾರ. ಕೋಳಿ ಗೊಬ್ಬರ ಯಾವತ್ತೂ ತುಂಬ ಖಾರ. ದನದ ಗೊಬ್ಬರ ಏನಾಗ್ತದೆ ಅಂತ ಹೇಳಿದರೆ ನಿಮಗೆ ಹೀಟ್ ಇದ್ದಾಗ ಮಾತ್ರ, ಟೆಂಪರೇಚರ್ ಜಾಸ್ತಿ ಇದ್ದಾಗ ಏನು ಅಂತ ಹೇಳಿದರೆ ಒಳ್ಳೆ ರೀತಿ ಗ್ಯಾಸ್ ಉತ್ಪತ್ತಿ ಆಗ್ತದೆ. ಟೆಂಪರೇಚರ್ ಡೌನ್ ಆದ ಕೂಡಲೇ ರಾತ್ರಿಯಲ್ಲಿ ಟೆಂಪರೇಚರ್ ಡೌನ್ ಆಗ್ತದೆ. ಡೌನ್ ಆಗುವಾಗ ಏನು ಅಂತ ಹೇಳಿದರೆ ಗ್ಯಾಸ್ ಉತ್ಪತ್ತಿ ಕಮ್ಮಿ ಆಗ್ತದೆ, ಇಲ್ಲದ್ರೆ ನಿಲ್ಲೇ ಆಗ್ತದೆ. ಜಾಸ್ತಿ ಮಳೆಗಾಲದಲ್ಲಿ ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ. ಇದರಲ್ಲಿ ಒಂದೇ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಏನು ಅಂತ ಹೇಳಿದರೆ ನನಗೆ 2 ತಿಂಗಳು ಈಗ ಅಲ್ಲಿ ಏನು ಕೋಳಿ ಇದೆ, ಆ ಕೋಳಿ ಹೋದ ಕೂಡಲೇ ಇಲ್ಲಿಗೆ ಬರ್ತದೆ ಆ ಟ್ಯಾಂಕಿಗೆ ಗೊಬ್ಬರ. ಆ ಗೊಬ್ಬರವನ್ನು ಇಲ್ಲಿ ಹಾಕಿದ ನಂತರ ಅದಕ್ಕೆ ನೀರು ಚಿಮುಕಿಸ್ತಾ ಇರ್ತೇವೆ. 2 ತಿಂಗಳವರೆಗೆ ಅದಕ್ಕೆ ನೀರು ಡೈಲಿ ಚಿಮುಕಿಸ್ತಾ ಇರ್ತೇವೆ. ಅದರದ್ದು ಪೂರ್ತಿಯಲ್ಲಿ ಹೋಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗ್ತದೆ. ಅದಾದ ನಂತರ ಇನ್ನೊಂದು ಅಲ್ಲಿ ಫಾರ್ಮಲ್ಲಿ ಬಂದ ಇನ್ನೊಂದು ಏನು ಬ್ಯಾಚಿದ್ದು ಗೊಬ್ಬರ ಇದೆ, ಅದು ಈ ಟ್ಯಾಂಕಿಗೆ ಬರ್ತದೆ. ಈ ಟ್ಯಾಂಕಿಗೆ ಬಂದ ನಂತರ ಅದಕ್ಕೆ ನೀರು ಹಾಕೋದನ್ನು ನಿಲ್ಲಿಸೋದು. 2 ತಿಂಗಳು ಅದು ಒಣಗ್ತದೆ. ಓಕೆ, ಆಗ ಕಂಪೋಸ್ಟ್ ಒಳ್ಳೆ ರೀತಿಯಲ್ಲಿ ಕಂಪೋಸ್ಟ್ ಆಗ್ತದೆ ಗೊಬ್ಬರ. ಆಮೇಲೆ ಅದನ್ನು ಸೇಲ್ ಮಾಡ್ಬೋದು. ಆಗ ಏನು ಅಂತ ಹೇಳಿದರೆ ಒಂದು ವಸ್ತುವಿನಿಂದ ಎರಡು ಉಪಯೋಗ ಆಯಿತು. ನಮಗೆ ಮನೆಗೆ ಬೇಕಾಗುವಂಥ ಗ್ಯಾಸದ್ದು ಸಿಕ್ಕಿತು, ಆಮೇಲೆ ಗೊಬ್ಬರವು ಆಮೇಲೆ ಸೇಲಿಗೆ ಬರ್ತದೆ. ಸೊ ಇದು ಎರಡು ರೀಸನಿಗೋಸ್ಕರ 2 ಟ್ಯಾಂಕ್ ಮಾಡಿ ಇಟ್ಟಿದೆ. ಹೇಳಿದರೆ ಒಂದು ಬ್ಯಾಚ್ ಇದ್ದು ಒಂದರಲ್ಲಿ ಹಾಕೋದು, ಇನ್ನೊಂದು ಬ್ಯಾಚ್ ಇದ್ದು ಮತ್ತೊಂದರಲ್ಲಿ ಹಾಕೋದು. ಇದಾದ ಕೂಡಲೇ ಅದಕ್ಕೆ ಹಾಕೋದು. ಆಗ ಅದನ್ನು ಗೊಬ್ಬರವನ್ನು ಖಾಲಿ ಮಾಡಿ ಕೊಡ್ತೇವೆ ನಾವು. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಇಂಥ ಗೊಬ್ಬರದಲ್ಲಿ ಖಾರ ಇರೋದಿಲ್ಲ. ಹಾಗಾಗಿ ಏನು ಅಂತ ಹೇಳಿದರೆ ಇಮಿಡಿಯೇಟಾಗಿ ತಗೊಂಡೋಗಿ ಗೊಬ್ಬರವನ್ನು ಗಿಡಗಳಿಗೆ ಯೂಸ್ ಮಾಡ್ಬೋದು. ಈಗ ನಾರ್ಮಲಾಗಿ ಕೋಳಿ ಗೊಬ್ಬರ ಏನು ಅಂತ ಹೇಳಿದರೆ ಬೇಸಿಗೆಗಾಲದಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಒಳ್ಳೆ ನೀರಿದ್ದಲ್ಲಿ, ಇಲ್ಲದಿದ್ದರೆ ಮಳೆಗಾಲದಲ್ಲಿ ಯೂಸ್ ಮಾಡಬೇಕು, ಇಲ್ಲದಿದ್ದರೆ ಗಿಡ ಎಲ್ಲ ಸುಟ್ಟೋಗ್ತದೆ. ಕಂಪೋಸ್ಟ್ ಆದಂಥ ಗೊಬ್ಬರವನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಅದೊಂದು ಎಡಿಷನಲ್ ಬೆನಿಫಿಟ್. ಸೊ ಈ ರೀತಿಯಲ್ಲಿ ಇದು ಏನು ಅಂತ ಹೇಳಿದರೆ ಯಾವ ರೀತಿ ನಾವು ಮ್ಯಾಕ್ಸಿಮಮ್ ಅದರ ಉಪಯೋಗವನ್ನು ಮ್ಯಾಕ್ಸಿಮಮ್ ಇದು ಮಾಡ್ಬೋದು ಅಂತ ಹೇಳೋದಕ್ಕೆ ನಾವೇ ಕಂಡುಕೊಂಡಂಥ ವಿಧಾನ ಇದು. ಇದಕ್ಕೆ ಪ್ಲ್ಯಾಟ್ಫಾರ್ಮ್ ಇದೆ ನೋಡಿ. ಇದೀಗ ನಾವು ಇದು ಪ್ಲ್ಯಾಟ್ಫಾರ್ಮ್ ಹಾಕಿ ಅದಕ್ಕೆ ಸೀರೆಯನ್ನು ಹಾಸಿದ್ದೇವೆ. ಯಾಕೆ ಅಂತ ಹೇಳಿದರೆ ಅದು ಫಿಲ್ಟರ್ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಏನು ಅಂತ ಹೇಳಿದರೆ ಕೋಳಿ ಗೊಬ್ಬರ ಎಲ್ಲ ಕೆಳಗೆ ಹೋಗ್ತದೆ. ಇದು ಖಾಲಿ ಈಗ ನೀರು ಮಾತ್ರ ಇಳಿದು ಹೋಗ್ತದೆ. ಕೋಳಿ ಗೊಬ್ಬರ ಇದರ ಮೇಲೆ ಇರ್ತದೆ. ಇದೀಗ ಕೊಟ್ಟಿದ್ದೇವೆ. ಈಗ ಡಿಮಾಂಡ್ ಈ ಸಲ ಜಾಸ್ತಿ ಇತ್ತು, ಹಾಗಾಗಿ ಇದನ್ನು ಖಾಲಿ ಮಾಡಿಬಿಟ್ಟಿದ್ದೇವೆ. ಹಾಗೆ ಇನ್ನೀಗ ಗೊಬ್ಬರ ಆದ ಕೂಡಲೇ ಇದನ್ನು ಹಾಕಿ
ಆಮೇಲೆ ಇಲ್ಲಿ ಒಂದು ತರ್ಪಲ್ ಹಾಕಿದರೆ ಜಾಸ್ತಿ ಎಕ್ಸ್ಟ್ರಾ ನೀರು ಬೀಳಬಾರ್ದು ಅದಕ್ಕೆ, ಹಾಗಾದ್ರೆ ಅದು ಬೇಗ ಪೊಟೆನ್ಸಿ ಖಾಲಿಯಾಗಿ ಹೋಗ್ತದೆ. ಡೈಲಿ ಒಂದು ಇಷ್ಟು ಅಂತೇಳಿ ಅದಕ್ಕೆ ಜೊತೆಗೆ ಅದಕ್ಕೆ ಸ್ವಲ್ಪ ಸುಣ್ಣವನ್ನು ಮಿಕ್ಸ್ ಮಾಡಿದ್ರಿ ಅಂತೇಳಿ ಆದರೆ ಗ್ಯಾಸಿನ ಪ್ರಮಾಣ ಇನ್ನೂ ಜಾಸ್ತಿ ಆಗ್ತದೆ. ಒಂದು ಇದು ಪ್ಲಾಸ್ಟಿಕ್ ಇದು ಬರ್ತದೆ ನಮ್ಮ ಈ ರೀತಿಯ ಪ್ಲಾಸ್ಟಿಕ್ ಇದೆ ಕವರ್ನಾಗೆ, ನಿಮಗೆ ಕೃಷಿ ಇಲಾಖೆಯಲ್ಲೆಲ್ಲ ಸಿಗ್ತದೆ. ಅದನ್ನು ನಾವು ಅದಕ್ಕೆ ಫಿಕ್ಸ್ ಮಾಡಿ ಡೈರೆಕ್ಟ್ ಇಲ್ಲಿಗೆ ಕೊಟ್ಟು ಇಲ್ಲಿಂದ ಸೀದಾ ಚೇಂಬರ್ನ ಒಳಗೆ ಹೋಗ್ತದೆ. ಇಲ್ಲಿಂದ ಸೀದಾ ಚೇಂಬರ್ನ ಒಳಗೆ ಹೋಗ್ತದೆ. ಇಲ್ಲಿ ಗ್ಯಾಸ್ ಫಾರ್ಮ್ ಆಗ್ತದೆ. ಗ್ಯಾಸ್ ಫಾರ್ಮ್ ಆದ ನಂತರ ಅದು ಸೀದಾ ಆ ಪೈಪಿನ ಥ್ರೂ ಅಲ್ಲಿ ಸೀದಾ ಕಿಚನಿಗೆ ಹೋಗ್ತದೆ. ಸಿಲಿಂಡರ್ ಇಲ್ಲ, ಡೈರೆಕ್ಟ್ ಹೌದು, ಡೈರೆಕ್ಟ್ ಸ್ಟವಿಗೆ. ಸಿಲಿಂಡರಿಗೆ ಅಂತ ಹೇಳಿದರೆ ನಿಮಗೆ ಮತ್ತೆ ಅದಕ್ಕೆ ಏನು ಅಂತ ಹೇಳಿದರೆ ಕಂಪ್ರೆಸ್ ಮಾಡಬೇಕಾಗ್ತದೆ, ಅದಕ್ಕೆ ಇನ್ನೂ ಖರ್ಚು ಜಾಸ್ತಿ. ನೀವು ಕಮರ್ಷಿಯಲ್ ಪರ್ಪಸ್ಸಿಗೆ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿದರೆ ಇದನ್ನು ಆ ರೀತಿಯಲ್ಲಿ ಮಾಡ್ಬೋದು. ಅದಕ್ಕೇನು ಅಂತ ಹೇಳಿದರೆ ನಿಮಗೆ ಲೈಸೆನ್ಸ್ ಎಲ್ಲ ಬೇಕಾಗ್ತದೆ, ಗೌರ್ಮೆಂಟ್ ಲೈಸೆನ್ಸ್ ಎಲ್ಲ ಬೇಕಾಗ್ತದೆ. ಯಾಕೆ ಹೇಳಿದರೆ ಅದು ಫೈರ್ ಆ್ಯಂಡ್ ಸೇಫ್ಟಿ ಇದು ನಾಮ್ಸಿನ ಅಂಡರಲ್ಲಿ ಬರ್ತದೆ ಅದು. ಸೊ ಅದಕ್ಕೆ ಮತ್ತು ಕಂಪ್ರೆಸಿಂಗ್ ಮಷೀನ್ಸ್ ಎಲ್ಲ ಬರ್ತದೆ, ಮತ್ತು ಅದರಲ್ಲಿ ಲಿಕ್ವಿಡ್ ಇದೆಲ್ಲ ಇರ್ತದೆ, ಅದನ್ನು ತೆಗಿಬೇಕಾಗ್ತದೆ. ಹಾಗೆ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತದೆ ಅದರಲ್ಲಿ. ಇದು ಏನಿರೋದಿಲ್ಲ, ಇದು ಸೀದಾ ಡೈರೆಕ್ಟಾಗಿ ಸೀದಾ ಕಿಚನಿಗೆ ಹೋಗ್ತದೆ. ನಿಮಗೆ ಒಂದು ಫ್ಯಾಮಿಲಿಗೆ ಬೇಕಾದಷ್ಟು ಗ್ಯಾಸ್ ಆಗ್ತದೆ. ನಮಗೆ ಇಲ್ಲದಿದ್ದರೆ ಸಿಲಿಂಡರ್ ತಗೊಂಡು ಬರೋದಿದ್ದರೆ ಒಂದು 28-30 ದಿವಸ ಒಂದು ಸಿಲಿಂಡರ್ ಬರ್ತದೆ. 2 ತಿಂಗಳಿಗೆ ಹೇಳಿದರೆ 2 ಸಿಲಿಂಡರ್ ಇದ್ದು ನಮಗೆ ಹಣ ಅಲ್ಲಿ ಉಳಿತಾಯ ಆಗ್ತದೆ.